ನನ್ನಂತ ಬ್ಯುಸಿಯಾಗಿರೋ ಮಾಮ್ಸ್ ಹೇಗೆ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಇವತ್ತು ಪಾಲಕ್ ಪಪ್ಪು ಮಾಡ್ತಾಯಿದ್ದೀನಿ. ಅದಕ್ಕೆ ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ಆಲ್ರೆಡಿ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಆದ ನಂತರ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನನ್ನ ಮಕ್ಕಳು ಕಡಿಮೆ ಖಾರ ತಿನ್ನೋದು, ಸೊ ಹಾಗಾಗಿ 3 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಬೆಳ್ಳುಳ್ಳಿ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆನ ಫಸ್ಟು ಫ್ರೈ ಮಾಡ್ಕೊಳ್ಳೋಣ 1-2 ಮಿನಿಟ್ಸ್. ಸೊ ಅದಾದ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಟೊಮೆಟೊ ಕೂಡ ಫ್ರೈ ಆದಮೇಲೆ ಹಾಕ್ಕೊಂಡಿದ್ದೀನಿ. ಸೊ ಪಾಲಕ್ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋದು, ನಾನು ಇಲ್ಲಿ 2 ಕಟ್ ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ ನಾವು 4 ಜನ, ಸೊ ಹಾಗಾಗಿ ಮಕ್ಳಿಗೂ ಖಾರ ಆಗಬಾರ್ದು, ಇದು ತುಂಬ ಒಳ್ಳೆಯದು ಹೆಲ್ತಿಗೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಫಟಾಫಟ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಬೇಳೆನ ಒಂದು 5 ವಿಷಲ್ ಕೊಡಿಸಿ ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಇದು ಬೆಂದ ಮೇಲೆ ನಾವು ಹಾಕಿರೋ ಸೊಪ್ಪು ಅರ್ಧದಷ್ಟು ಆಗಿರುತ್ತೆ. ಸೊ ಇದು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಸೊಪ್ಪು ಬಣ್ಣ ಚೇಂಜ್ ಆಗಿರುತ್ತೆ. ಸೊ ಅದಾದ ನಂತರ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಬೇಳೆಗೆ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅರಿಶಿನ ಪುಡಿ 2-3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಮಿಕ್ಸ್ ಆದರೆ ನಾವು ಸೊಪ್ಪಿಗೆ ಹಾಕೊಂಡಾಗ ಚೆನ್ನಾಗಿ ಹದವಾಗಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಮತ್ತು ಉಪ್ಪು ಅದ್ರ ಮೇಲೆ ಉದುರಿಸಿದ್ರೆ ಕೆಲವು ಕಡೆ ಆಗಿರುತ್ತೆ, ಕೆಲವು ಕಡೆ ಸಪ್ಪೆ ಬರುತ್ತೆ. ಹಾಗಾಗಿ ಇದಕ್ಕೇ ಪೇಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಬಿಕಾಸ್ ಬೇಳೆ ಯಾವಾಗಲೂ ಸ್ವಲ್ಪ ಸಳಿಯುತ್ತೆ ಅಲ್ವಾ, ಸೊ ಅದು ತಿಕ್ನೆಸ್ ಜಾಸ್ತಿ ಬರುತ್ತೆ ಬೇಳೆ ತಣ್ಣ ಆದಮೇಲೆ. ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ತೆಳ್ಳಗಿದೆ ಅಂತ ಅಂದ್ಕೋಬೇಡಿ. ಸೊ ಬೇಯ್ತಾ ಅದು ಬೇಳೆ ಸ್ವಲ್ಪ ಎಳಿಯುತ್ತೆ. ಸೊ ಹಾಗಾಗಿ ಪೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಇದಕ್ಕೆ ನಾವು ಅನ್ನ ಮತ್ತು ಚಪಾತಿ ಜೊತೆ ತಿನ್ಬೋದು. ರೆಡಿ.